ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತ ಸ್ವಾಗತ. ಯುದ್ಧದ ಭೀತಿಯಿಂದಾಗಿ ಎಲ್ಲೆಡೆ ಇದೀಗ ಸಮಸ್ಯೆ ಕಾಣಿಸ್ಕೊಳ್ತಾ ಇರುವಂಥದ್ದು LPG ಗ್ಯಾಸ್ ಸಮಸ್ಯೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ಗಳನ್ನು ಬಂದ್ ಮಾಡಲಾಗಿದೆ. ಇದರಿಂದಾಗಿ ಹೋಟೆಲ್ಲು ಮತ್ತು ಹಾಸ್ಟೆಲ್ಗಳು ಏನು ಕಮರ್ಷಿಯಲ್ ಗ್ಯಾಸ್ ಮೇಲೆ ಅವಲಂಬಿತವಾಗಿರುವಂಥ ಎಲ್ಲ ಉದ್ಯಮಗಳು ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾವೆ. ಇದು ಎಲ್ಲಿ ಆಗಿದೆ? ಇಸ್ರೇಲ್, ಇರಾನ್, ಅಮೆರಿಕಾದಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟು ಭಾರತದಿಂದ ಇಟ್ಕೊಂಡು ಇವತ್ತು ವಿಜಯಪುರ ಜಿಲ್ಲೆ ಸಿಂದಗಿ ತನಕನೂ ಅದು ಬಂದು ಮುಟ್ಟಿದೆ. ಹೀಗಾಗಿ LPG ಗ್ಯಾಸ್ಗಳ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇದೆ. ಹಾಗೆ ಜನರ ಇದರಿಂದವಾಗಿ ಕಳೆದ 3-4 ದಿನಗಳಿಂದಾಗಿ ಸಿಂದಗಿ ಪಟ್ಟಣದಲ್ಲಿ ಸಹಿತ ಸಾಕಷ್ಟು ಗ್ಯಾಸ್ಗಳ ಒಂದು ಅಭಾವ ಇರೋದ್ರಿಂದ ಸಾರ್ವಜನಿಕರು ಮನೆಗೆ ಬಳಸುವಂಥ ಗ್ಯಾಸ್ಗಳಿಗೆ ಸರಿಯಾಗಿ ನಮಗೆ OTP ಸಹಿತ ಬರ್ತಾ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಸಿಂದಗಿ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ಇಲ್ಲಿ ಸಿಂದಗಿಯಲ್ಲಿರುವಂತಹ ಡೀಲರ್ಶಿಪ್ಗಳಿಗೆ ಬಂದು ತಮ್ಮ ಗ್ಯಾಸ್ಗಳಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಜೊತೆಗೇನೆ ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರೋದ್ರಿಂದ ಹೋಟೆಲ್ಗಳಲ್ಲಿ ನಾವು ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾ ಪಟ್ಟಣದಲ್ಲಿರುವಂತಹ ಸಾಕಷ್ಟು ಹೋಟೆಲ್ ಮಾಲೀಕರ ಜೊತೆ ಮಾತನಾಡಿದಾಗ ಅವರು ಸಹಿತ ಸರ್ ಕಮರ್ಷಿಯಲ್ ಗ್ಯಾಸ್ಗಳನ್ನ ಬಂದ್ ಮಾಡಿರೋದ್ರಿಂದ ನಮ್ಮ ಹೋಟೆಲ್ಗಳನ್ನು ನಡೆಸೋದು, ನಮ್ಮ ಅಂಗಡಿಗಳನ್ನು ನಡೆಸೋದು ಸಾಕಷ್ಟು ಸಮಸ್ಯೆ ಆಗಿದೆ. ಇದರಿಂದ ನಮ್ಮ ವ್ಯಾಪಾರದ ಮೇಲೆ ಹೊಡೆತ ಬಿದ್ದಿದೆ, ನಮ್ಮ ದಿನದ ಆದಾಯದ ಮೇಲೆ ಹೊಡೆತ ಬಿದ್ದಿದೆ ಅಂತ ಹೇಳ್ತಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟವರು ಏನು ಗ್ಯಾಸ್ ಸಮಸ್ಯೆ ಆಗಿದೆ, ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ಆಗಿದೆ ಮತ್ತು ಮನೆಗೆ ಬಳಕೆಯಂಥ ಗ್ಯಾಸ್ಗಳಿಗೆ ಏನು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳಿದ್ದಾರೆ ಇದಕ್ಕೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಂಡು ನಮಗೆ ಸರಿಯಾದ ಸಮಯದಲ್ಲಿ ಗ್ಯಾಸ್ ಸಿಗುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಇಲ್ಲದೆ ಹೋದರೆ ಇದು ತೀವ್ರ ಸಮಸ್ಯೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಬಂದ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಹೋದರೆ ಮನೆ ಬಳಕೆಯ ಗ್ಯಾಸ್ಗಳನ್ನು ಬಂದ್ ಆಗುತ್ತಾ ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ. ಯಾಕಂದರೆ ಈಗ ತಾಂತ್ರಿಕ ಸಮಸ್ಯೆಯಿಂದಾಗಿ ಅವರು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಹೆಸರುಗಳನ್ನು ನೋಂದಣಿ ಮಾಡೋಕ್ಕಾಗ್ತಾ ಇಲ್ಲ. ಈಗಾಗಲೇ ನೋಂದಣಿ ಮಾಡಿದರೆ ಓಕೆ ಸರಿಯಾಗಿ OTP ಬರ್ತಾ ಇಲ್ಲ, OTP ಬರದೇ ಹೋದರೆ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಮನೆಯಲ್ಲಿ ನಿಮಗೆ ಅಡುಗೆ ಮಾಡೋಕ್ಕೆ ಸಮಸ್ಯೆ ಆಗ್ತದೆ. ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ಇದ್ದಾರೆ, SSLC PUC ವಿದ್ಯಾರ್ಥಿಗಳು ಪರೀಕ್ಷೆ ಸಮಯ ಇರೋದ್ರಿಂದ ಬೆಳಗ್ಗೆ ಮಕ್ಕಳಿಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸಕ್ಕೆ ಹೋಗುವಂಥವರಿಗೆ ಅಡುಗೆ ಮಾಡೋಕ್ಕೆ ಸಹಿತ ಸಮಸ್ಯೆ ಆಗ್ತಿದೆ. ಹಾಗಾಗಿ ನಮಗೆ ಶೀಘ್ರದಲ್ಲಿ ಏನು ಗ್ಯಾಸಿನ ಅಭಾವದಿಂದಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸಾರ್ವಜನಿಕರು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಮ ಈ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ಏನು ಅಧಿಕಾರಿಗಳಿದ್ದಾರೆ ಈ ಬಗ್ಗೆ ಕೂಡಲೇ ಒಂದಿಷ್ಟು ಸಭೆಗಳನ್ನು ಮಾಡೋದ್ರ ಮುಖಾಂತರ ಗ್ಯಾಸ್ ಪೂರೈಕೆಯಲ್ಲಿ ಸಾಕು ಸಮಸ್ಯೆ ಆಗಿರುವಂಥದ್ದನ್ನು ನೀಗಿಸಬೇಕು ಅನ್ನುವಂಥದ್ದು ಸಿಂದಗಿ ಪಟ್ಟಣದ ಜನತೆ ಆಗ್ರಹವಾಗಿದೆ. ಡಿಜಿಟಲ್ ಮೀಡಿಯಾದಲ್ಲಿ ಏನು ಹೋಟೆಲ್ದವರು ಯಾರೆಲ್ಲ ಮಾತನಾಡಿದರೆ ಅದ್ರ ಬಗ್ಗೆ ಕೇಳೋಣ ಬನ್ನಿ. ನಾನು ರವೀಂದ್ರ ಶೆಟ್ಟಿ ಅಂತ ಉಡುಪಿ ಕುಂದಾಪುರದಿಂದ ಬಂದಲ್ಲಿ ಹೋಟ್ಲ್ ವ್ಯವಹಾರ ಮಾಡ್ತಾ ಇದ್ದೀನಿ. ಈಗ ಒಂದು ವಾರದಿಂದ ಭಾರಿ ಗ್ಯಾಸ್ ಅಭಾವ, ಕಮರ್ಷಿಯಲ್ ಗ್ಯಾಸ್ ಭಾರಿ ಅಭಾವ ಆಗ್ತಾ ಇದೆ. ಇವ ಪ್ರೈವೇಟ್ನವರೆಲ್ಲ 1 to 2 ಕೇಳ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇವತ್ತು ಆಗುತ್ತಾನೆ ಇದೇ ಗ್ಯಾಸು. ಈಗ ನಾಳೆ ಗ್ಯಾಸ್ ಸಿಂಗಿಲ್ಲ ಅಂದ್ರೆ ನಾವು ಹೋಟೆಲ್ ಉದ್ಯಮ ಬಂದ್ ಮಾಡ್ತಾ ಇದ್ದೀವಿ. ನಮ್ಮ ನಂಬ್ಕೊಂಡು 5-6 ಜನ ಕೆಲಸಗಾರಿದ್ದಾರೆ, ಅವರಿಗೂ ಬೀದಿ ಪಾಲ್ ಆಗ್ತಾ ಇದ್ದಾರೆ. ನಮಗೂ ಅಂಗಡಿ ಓನರ್ ಬಾಡಿಗೆ ಬಿಡೋದಿಲ್ಲ, ನಮಗೂ ನಮ್ದೇ ಆದ ಹಲವು ಅಡ್ಜಸ್ಟ್ಮೆಂಟ್ಗಳು ಇದೆ, ತೊಂದರೆ ಆಗ್ತಾ ಇದೆ. ಆದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಗೌರ್ಮೆಂಟ್ ಒಂದು ಮುಂದೆ ಬಂದು ಈ ವ್ಯವಹಾರ ಉದ್ಯಮದವರಿಗೆ ಎಲ್ಲರಿಗೂ ಕಮರ್ಷಿಯಲ್ ಗ್ಯಾಸ್ ಉದ್ಯಮದವರಿಗೆ ಕೂಡಲೇ ಬಗೆಹರಿಸಿ ನಮಗೊಂದು ಸಹಾಯ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ಅರುಣ್ ಅಂತ ಹೇಳಿ. ಆಕ್ಚುಲಿ ಇದು ಕಮರ್ಷಿಯಲ್ ಗ್ಯಾಸ್ ಇಂದ ಹೊಡೆತ ಕೊಟ್ಟದ್ರಿಂದ ಇದು ಯುದ್ಧ ಕಾರಣ ಹೊಡೆತ ಕೊಟ್ಟದ್ರಿ. ಅದು ಬರೋಬ್ಬರಿ ಇಂಡಿಯಾದಾಗ ಅಂತ ಅಲ್ಲ, ನಮ್ ಹೋಟೆಲ್ ಅಂಕರ್ ಪೂರ ಸತ್ಯಾನಾಶ ಆಗತ್ತದ್ರಿ ಸ್ವಲ್ಪ ಗ್ಯಾಸ್ ಇರ್ಲಾರ್ದ. ಇವತ್ತು ಸಂಜೆಕತ್ತ ನಾಳೆ ಬಂದ್ ಮಾಡ್ತೀರಿ. ಇದು ಕಮರ್ಷಿಯಲ್ ಗೌರ್ಮೆಂಟ್ ಏನ್ ಮಾಡಕತ್ತದ ನಮಗೂ ಒಂದು ಅರ್ಥ ಆಗೋತ್ರಿ. ಈಗ ಒಂದು ತುಮಕೂರದು ನೋಡಿದ್ರ ಪೂರ ಗ್ಯಾಸ್ ಬಂದ್ ಆಗ್ಯಾರಿ. ದೊಡ್ಡ 5 ಸ್ಟಾರ್ ಹೋಟೆಲ್ದಾಗ ಕಟ್ಟಿಗೆ ಮೇಲೆ ಮಾಡಕತ್ತಾರ. ಈಗ ಏನ್ ಮಾಡ್ಬೇಕಂದ್ರೆ ನಮ್ಗೆ ಅರ್ಥ ಆಗೋತ್ತ. ಸಿಂದಗಿ ಒಳಗ ಕಂಡಾಪಟ್ಟಿ ಸಮಸ್ಯೆ ಆಗ್ಯಾದ್ರಿ. ನಮ್ ಸುತ್ತಮುತ್ತ ಇದ್ ಒಂದ್ 5-6 ಹೋಟೆಲ್ ಸಾಗರ್ ಬಂದ್ ಆಗ್ಯಾವ್ರಿ. ಈಗ ರನ್ನಿಂಗ್ ಅದ್ರಿ ಸರ್ ನಮ್ದು ಹೋಟೆಲ್ 2 ದಿನದಿಂದ ಬಂದ್ ಮಾಡ್ತೀವಿ ನಾವು. ಈ ಸದ್ ಹೆಂಗ್ ಏನ್ ಮಾಡ್ಬೇಕು ಅನ್ನೋದು ಒಂದು ತಿಳಿವಂತಾಗ್ಯದ್ರಿ. ಎಲ್ಲಿ ಅಂತ ಕೇಳ್ಬೇಕು, ಡಬಲ್ ರೇಟ್ 3 ರೇಟ್ ಹೇಳಕತ್ತಾರ್ರಿ. ಅದ್ರ ಸಂಬಂಧ ಈಗ ಏನ್ ಮಾಡ್ಬೇಕು ಅರ್ಥ ಆಗೋಲ್ಲ. ಏನ್ ಹೊರತ ಬಾಳ್ ಡೇಂಜರ್ ಆಗ್ಯದ. ಈಗ ಒಂದ್ ರೇಂಜ್ ಆಗ್ಯದ್ರಿ, ಪೂರಾ ಮಕ್ಕೊಂದ್ ಬಿಡ್ಬೇಕಾಗತ್ರಿ ನಾವು. ಅಧಿಕಾರದವ್ರಿಗೆ ಏನ್ ಹೇಳ್ಬೇಕು, ಏನು ಮಾತಾಡಕಲ್ರಿ. ಅವ್ರ ಇದ್ದು ಸುಮ್ಮ ಬಳ್ಕೋತಾರಿ. ಅವ್ರ ಕಿಶ ಒಂದ್ ತುಂಬಿದ್ರೆ ಸಾಕತ್ತಾರಿ ಅಧಿಕಾರಿಗಳು. ಈಗ ನೋಡ್ರಿ ನಮ್ಮ ಅಂಗಡಿ ಮಿನಿಮಮ್ 25 ಜನ ಸ್ಟಾಪ್ ಅದ್ರಿ. ಈ ಸರ್ ಅಂಗಡಿ ಬಂದ್ ಮಾಡ್ರಿ, ಅವ್ರು ಸ್ಟಾಫ್ನವ್ರಿಗೆ ಹೊಡ್ತಾರೆ, ಮಾಲಕರಿಗೆ ಹೊಡ್ತಾ, ಇದು ಬಾಡಿಗೆ ಕೊಡ್ಬೇಕು, ಬಿಲ್ ಕಟ್ಬೇಕು, ಏನ್ ಮಾಡ್ಬೇಕು ಒಂದು ತಿಳಿಯಲ್ಲ. ಸರ್ ಅಮಾನ್ ಬೇಗ, ನಾನು ಬಿರಿಯಾನಿ ಹೌಸ್ ಹೋಟೆಲ್ ಓನರ್. ಈಗ ನಮಗೆ ಗ್ಯಾಸ್ ಕಮರ್ಷಿಯಲ್ ಗ್ಯಾಸ್ ಶಾರ್ಟೇಜ್ ಆಗೋದ್ರಿಂದ ಭಾಳ ತೊಂದರೆ ಆಗಿದೆ. ಎಲ್ಲ ನಮ್ಮ ದಂಧೆ ಮೇಲೆ ಎಲ್ಲ ಸ್ವಲ್ಪ ಹೊಡ್ತಾ ಬಿಡ್ತಾ ಇದೆ. ಮತ್ತು ನಾವೆಲ್ಲ ಒಲಿ ಮೇಲೆ ಮಾಡಬೇಕಾಗ್ತದೆ. ಎಲ್ಲ ಭಾಳ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ನಮಗೆ ಸ್ವಲ್ಪ ಏನಾರೇ ಏನಾರೇ ಮಾಡಿಕೊಡ್ಬೇಕು ಗೌರ್ಮೆಂಟ್. ಏನಾರೇ ನಮ್ಮ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು. ಜಾಸ್ತಿ ಹೋಟೆಲ್ದವರಿಗೆ ಹೊಡ್ತಾ ಬಿಡ್ತಾ ಇದೆ. ಯಾಕಂದರೆ ಕಮರ್ಷಿಯಲ್ ಗ್ಯಾಸ್ ಟೋಟಲಿ ಬಂದ್ ಮಾಡ್ಯಾರೆ, ಏನು ಕೊಡ್ತಾ ಇಲ್ಲ. ನಮಗೆ ಡೈಲಿ 1-2 ಗ್ಯಾಸ್ ಬೇಕಾಗಿತ್ತು, ಈಗ ಒಂದೂ ಇಲ್ಲ.
ಅದಕ್ಕೋಸ್ಕರ ನಮ್ಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ನಮ್ಗೊಂದು ಏನಾರ ಪ್ರಹಾರ ಮಾಡಿ ಕೊಡಬೇಕು. ಹೋಟೆಲ್ ನಡೆಸೋದು ಕಷ್ಟ ಆಗುತ್ತೆ. ಹೋಟೆಲ್ ಭಾಳ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಮ್ಗೆಲ್ಲ ಹೋಟೆಲಲ್ಲಿ ಫಾಸ್ಟ್ ಬೇಕಲ್ಲ, ಕಸ್ಟಮರಿಗೆ ಎಲ್ಲ ಫಾಸ್ಟ್ ಬೇಕು. ಗ್ಯಾಸ್ ಶಾರ್ಟೇಜ್ ಭಾಳ ಸ್ಲೋ ಆಗ್ತಾ ಇದೆ ಕೆಲಸ. ಅದರಿಂದ ನಮಗೆ ಕಸ್ಟಮರಿಗೂ ಹೊಡೆತ ಬಿಡುತ್ತೆ ಮತ್ತು ನಮಗೂ ಹೊಡೆತ ಬಿಡುತ್ತೆ. ಅದಕ್ಕೆ ನಮ್ಗೆ ಏನಾರೇ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕು ಅಂತ. ದಿನದ ವ್ಯಾಪಾರ ಮೇಲೆ ಸ್ವಲ್ಪ ಹೊಡ್ತಾ ಬಿತ್ತು. ಸ್ವಲ್ಪ ಇಲ್ಲ, ಭಾಳ ಹೊಡೆತ ಬಿಡುತ್ತೆ. ಏನು ಗ್ಯಾಸಿಗೆ ಕೊಡ್ತಾ ಇಲ್ಲ, ಯಾರು ಇದು ಏಜೆಂಟ್ ಅದ ನಾನು ಗ್ಯಾಸಿಗೆ ಕೊಡ್ತಾ ಇಲ್ಲ. ಅದಕ್ಕೆ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ನನ್ನ ಹೆಸರು RS ಬನ್ನಟ್ಟಿ, ಸೀನಿಯರ್ ವಾರ್ಡನ್, ಸರ್ಕಾರಿ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಸಿಂದಗಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿಯಿಂದ ಭಾರತ ದೇಶಕ್ಕೆ ತೈಲ ಸಂಪರ್ಕ ಕಡಿತಗೊಂಡಿರುವುದರಿಂದ ದೇಶಾದ್ಯಂತ ನಡೆದಂಥ ಈ ಗ್ಯಾಸ್ ಸಿಲಿಂಡರ್ಗಳ ಸರಬರಾಜು ವ್ಯತ್ಯಯ ಪ್ರಯುಕ್ತ ಇಂದು ನಮ್ಮ ಸಿಂದಗಿ ತಾಲೂಕಿನ ವಸತಿ ನಿಲಯಗಳಿಗೂ ಸಹ ಈ ಪರಿಣಾಮ ಬೀರಿದ್ದು, ಇದರ ಪ್ರಯುಕ್ತ ನಮ್ಮ ವಸತಿ ನಿಲಯಗಳಿಗೆ ಸರಬರಾಜು ಆಗಬೇಕಾದಂಥ ಗ್ಯಾಸ್ ಸಿಲಿಂಡರ್ಗಳು ಸರಬರಾಜು ಆಗದೇ ಇದ್ದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟವಾದಂಥ ಸಮಯದಲ್ಲಿ ಅಡಿಗೆ ತಯಾರಿಸಲು ತೊಂದರೆಯಾಗುತ್ತಿದ್ದು, ನಮ್ಮ ಮೇಲಾಧಿಕಾರಿಗಳು ಸೂಚಿಸಿದಂತೆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಇತರೆ ವ್ಯವಸ್ಥೆಗಳನ್ನು ಕೈಗೊಂಡು ಮಕ್ಕಳಿಗೆ ನಿಗದಿತ ಸಮಯದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲು ಮಾನ್ಯ ಮೇಲಾಧಿಕಾರಿಗಳು ಈಗಾಗಲೇ ನಮಗೆ ಸೂಚಿಸಿದ್ದಾರೆ. ಮತ್ತು ಅವರು ತಮ್ಮ ಮೇಲಾಧಿಕಾರಿಗಳಿಗೆ ನಮಗೆ ಆಗುವಂಥ ಸಿಲಿಂಡರ್ಗಳ ಒಂದು ಪರಿಣಾಮವನ್ನು ವಿವರಿಸಿದ್ದಾರೆ. ಅವರು ಈ ಸದ್ಯದಲ್ಲೇ ನಮಗೆ ಬೇಕಾದಂಥ ಸಿಲಿಂಡರ್ಗಳ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ನಮ್ಮ ಮೇಲಾಧಿಕಾರಿಗಳು ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ಕಡೆಗೆ ಫೈನಲ್ ಆಗಿ ಸೌದೆ ಆದರೂ ಉಪಯೋಗಿಸಿ ಮಕ್ಕಳಿಗೆ ನಾವು ನಿಗದಿತ ಸಮಯದಲ್ಲಿ ಮತ್ತು ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲು ನಾವು ಕ್ರಮ ಕೈಗೊಂಡಿದ್ದೀವಿ. ಸದ್ಯದಲ್ಲೇ ಈ ಸಮಸ್ಯೆ ಬಗೆಹರಿಸಬಹುದು ಎಂಬ ನಿರೀಕ್ಷೆಯಲ್ಲಿ ನಾವು ಕಾತರದಲ್ಲಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ನಿಲಯಗಳಿಗೆ ಆದಷ್ಟು ಬೇಗನೆ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಲು ಮಾನ್ಯರಲ್ಲಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೀವಿ. ಸರ್, ತಾವು ಗ್ಯಾಸ್ ಕೇಳಕ್ ಹೋದ ಸಮಸ್ಯೆ ಏನಾಗುತ್ತೆ? ನಮಗೆ ಪದ್ಮಾ ಗ್ಯಾಸ್ ಏಜೆನ್ಸಿಯವರಿಗೆ ನಾನು ಕೇಳಿದಾಗ ನಿಮ್ಮ ವಸತಿ ನಿಲಯಗಳಿಗೆ ಖರ್ಚು ಭರಿಸಲು OTP ಮತ್ತು ಬಿಲ್ಲುಗಳು ಜನರೇಟ್ ಆಗ್ತಾ ಇಲ್ಲ, ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಿಮಗೆ ವಿತರಣೆ ಮಾಡಲು ಸಾಧ್ಯ ಆಗ್ತಿಲ್ಲ. ನಿಮಗೆ ಸರಬರಾಜು ಮಾಡಲು ನಮಗೆ ಕಂಪ್ಯೂಟರ್ನಲ್ಲಿ ಆನ್ಲೈನ್ ಬಿಲ್ಲಿಂಗ್ ಆದರೆ ಖಂಡಿತವಾಗಿ ನಿಮಗೆ ನಾವು ಸರಬರಾಜು ಮಾಡ್ತೀವಿ ಅಂತೇಳಿ ಅವ್ರು ನಮ್ಗೆ ತಿಳಿಸ್ಯಾರ. ನಮ್ಮ ಹೆಸರು ಕುಮಾರ್ ಬಿರದಾರ್ ಅಂತೇಳಿ, ನಾವು ಅಪ್ಪು ರೆಸ್ಟೋರೆಂಟು ಸಿಂದಗಿ. ನಮ್ಮ ಗ್ಯಾಸಿನ ಬಗ್ಗೆ ಮಾಹಿತಿ ಅಂದರೆ ನಮಗೆ ಗ್ಯಾಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ನಮ್ಮ ಗ್ಯಾಸಿನ ಬಗ್ಗೆ ಒಂದು ಸ್ವಲ್ಪ, ಯಾಕಂದರೆ ಒಂದೇ ಗ್ಯಾಸ್ ಇರೋದ್ರಿಂದ ಸಮಸ್ಯೆ ಆಗಲಾಗ್ತಿದೆ. 2-3 ತಾವು ಕೇಳಿದ್ದೀವಿ, ಸಿಗಲಾಗಿದ್ದಾವೆ. ನನ್ನ ಹೆಸರು ಜಗದೀಶ್ ರುದ್ರಪ್ಪ ಮೇತ್ರಿ, ಸಾಕಿನ್ ಸಿಂದಗಿ, ವಿಜಯಪುರ ಡಿಸ್ಟಿಕ್ಕು. ನನಗೆ ಈ ಯುದ್ಧದ ಭೀತಿಯಿಂದ ನಮ್ಮ ಬಿಜಾಪುರ ಡಿಸ್ಟಿಕ್ ಮತ್ತು ಸಿಂದಗಿ ಅಂತ ಊರಲ್ಲಿ ಭಾಳ ಸಿಲಿಂಡರ್ ವ್ಯತ್ಯಯ ಆಗಿದ್ದರಿಂದ ಭಾಳ ಕಷ್ಟಕರವಾದಂಥದ್ದು ನಮ್ಮ ಸಿಂದಗಿ ನಗರಕ್ಕೆ ಭಾಳ ತೊಂದರೆ ಆಗಿರುತ್ತದೆ. ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು, ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.